ಕಾಂಗ್ರೆಸ್ಸಿನ ಅಭ್ಯರ್ಥಿ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಿರುಸಿನ ಪ್ರಚಾರ. ಗೌರವ ಕೊಟ್ಟು ಕಿರಿಯರನ್ನ ಪ್ರೀತಿ ಮಾಡಿ ಎಲ್ಲ ಜಾತಿ ಎಲ್ಲ ಸಮುದಾಯದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವಂತ ಗುಣಧರ್ಮ ನನ್ನ ತರಾನೇ ನನ್ನ ಮಗಳಿಗೂ ಕೂಡ ಇದೆ. ಇವತ್ತು ಅವನು ಇಲ್ಲಿ ಬರಬೇಕು ಅನ್ನೋ ಆಸೆ ಅವನಿಗೂ ಇತ್ತು. ಆದ್ರೆ ಈ ಚುನಾವಣೆ ಬರ 4 ದಿನ ಉಳಿದಿದ್ದಾರೆ. ಬೆಳಗಾವಿ ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಶಾಸಕಿಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿಯ ಕಾಂಗ್ರೆಸ್ಸಿನ ಅಧಿಕೃತ ಅಭ್ಯರ್ಥಿಯಾಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ ಪರವಾಗಿ ಬೈಲಹೊಂಗಲ ಮತಕ್ಷೇತ್ರದ ಬೆಳವಡಿ ಗ್ರಾಮದಲ್ಲಿ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಸಮ್ಮುಖದಲ್ಲಿ ಭರ್ಜರಿಯಾಗಿ ಪ್ರಚಾರ ನಡೆಸಿದರು. ಪ್ರಸ್ತುತ ಬೆಳಗಾವಿ ಪಾರ್ಲಿಮೆಂಟ್ ಅನ್ನ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಯುವಕನಿಗೆ ಮೃಣಾಲ್ ಹೆಬ್ಬಾಳ್ಕರ್ಗೆ ಒಬ್ಬ ಸುಸಂಸ್ಕೃತ ಕಲ್ತಂತವನು ಸಿವಿಲ್ ಇಂಜಿನಿಯರ್. ಬೆಳವಡಿ ಗ್ರಾಮಕ್ಕೆ ಆಗಮಿಸಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳವಡಿಯ ಗ್ರಾಮದಲ್ಲಿ ಇರುವಂತಹ ಬೆಳವಡಿ ಮಲ್ಲಮ್ಮನಿಗೆ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ವೃತ್ತಕ್ಕೆ ಆಗಮಿಸಿ ಅಲ್ಲಿರುವ ಮೂರ್ತಿಗಳಿಗೆ ನಮಸ್ಕರಿಸಿ ಮತ್ತು ಹೂವಿನ ಮಾಲೆಯನ್ನು ಹಾಕಿ ಗ್ರಾಮದಲ್ಲಿ ಪ್ರಚಾರ ಕೈಗೊಂಡ್ರು. ಎಲ್ಲ ಕಡೆ ಓಡಾಡ್ತಾ ಇದೆ. ಅದ್ರಾಗ ಬೆಳವಡಿಗೆ ಬರೋದಂದ್ರೆ ಬಹಳ ಧೈರ್ಯ ನನಗೆ. ಫ್ಯಾಕ್ಟ್ರಿಗೆ ಹೋಗುತ್ತೊಮ್ಮೆ, ಫ್ಯಾಕ್ಟ್ರಿಯಿಂದ ಮನೆಗೆ ವಾಪಸ್ ಹೋಗುತ್ತೊಮ್ಮೆ ಬೆಳವಡಿ ಮಲ್ಲಮ್ಮಗೊಂದು ಸೆಲ್ಯೂಟ್ ಹೊಡೆದ, ಯವ್ವ ನಿನ್ನಂಗನ ನನಗೂ ಆ ಧೈರ್ಯ ಕೊಡವ ಅಂತ ಹೇಳ್ಕ್ಯಾರ ನಾನು ಬೇಡ್ಕೊಂತ ಓಡಾಡ್ತಾ ಇರ್ತೀನಿ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ನನ್ನ ಮಗನಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಒಂದು ಪ್ರಚಾರಕ್ಕೋಸ್ಕರ ಇವತ್ತು ಬೆಳವಡಿ ವೀರಭದ್ರೇಶ್ವರನ ಆಶೀರ್ವಾದ ತಗೊಂಡು, ಬೆಳವಡಿ ಮಲ್ಲಮ್ಮನ ಮತ್ತು ಸಂಗೊಳ್ಳಿ ರಾಯಣ್ಣನ ಆಶೀರ್ವಾದ ತಗೊಂಡು ರಾತ್ರಿ 10 ಗಂಟೆ ಹೊಡೆದ್ರೂ ಕೂಡ ಎಲ್ಲ ನನ್ನ ಬೆಳವಡಿ ಗ್ರಾಮದ ಗುರು ಹಿರಿಯರು, ಯುವಕರು, ತಾಯಂದಿರು, ಮಕ್ಕಳು ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದೀರಂತಂದ್ರೆ ನನ್ನಷ್ಟು ಭಾಗ್ಯವಂತ ಯಾರೂ ಇಲ್ಲ ಅಂತ ಅನ್ಸುತ್ತೆ. ಇದೇ ಸಂದರ್ಭದಲ್ಲಿ ಮಾತನಾಡಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್, ಬಿಜೆಪಿಯವರು ಸುಳ್ಳಿನ ಮಾತುಗಳನ್ನು ಆಡಿ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಿದ್ದಾರೆ. ಬಡವರ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಬಿಜೆಪಿ ಪಕ್ಷ ಶ್ರೀಮಂತರ ಪರವಾಗಿದೆ. ಶ್ರೀಮಂತರ ದೊಡ್ಡ ದೊಡ್ಡ ಕಂಪನಿಗಳ ಸಾಲ ಮನ್ನಾ ಮಾಡುತ್ತೆ ಹೊರತು ರೈತರ ಸಾಲ ಮನ್ನಾ ಯಾವತ್ತೂ ಕೂಡ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಗುಡುಗಿದ್ರು. ಈಗ ಪ್ರಧಾನಮಂತ್ರಿಗಳು ಮೊನ್ನೆ ಬಂದಿದ್ರು ಬೆಳಗಾವಿಗೆ. ಪ್ರಧಾನಮಂತ್ರಿಗಳು ಬಂದು ಭಾಷಣ ಮಾಡಿದ್ರು. ಇಲೆಕ್ಷನ್ ಬಂದಿದೆ ಅಂತ ಹೇಳಿ ಬಂದ್ರು ಬೆಳಗಾವಿಗೆ. ಆದ್ರೆ ನಾನು ನಿಮ್ಮ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ, ಯಾವಾಗ ನಮ್ಮ ರೈತರ ಬೆಳೆ ಹಾನಿ ಆಯ್ತು ಮಳೆಯಾಗಿ, ಯಾಕೆ ಒಮ್ಮೆ ಆದ್ರೂ ಬಂದು ವಿಮಾನ ಸಮೀಕ್ಷೆನ ಯಾಕೆ ಮಾಡಲಿಲ್ಲ? ಮಾಡಬಹುದಾಗಿತ್ತಲ್ಲ ಅವ್ರು ಅವಾಗ ನೀವು ಬೇಡಾಗಿದ್ರೆ ಅವ್ರಿಗೆ. ಈಗ ಚುನಾವಣೆ ಬಂದಿದೆ ಅಂತ ಹೇಳಿ ಅವರು ಬೆಳಗಾವಿಗೆ ಬಂದಿದ್ದಾರೆ. ಬಂಧುಗಳೇ, ತಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜನರ ಸಂಕಷ್ಟಕ್ಕೆ ಸ್ಪಂದಿಸುವಂತವರು ಬೆಳಗಾವಿಯವರು. ಬೆಳಗಾವಿಯ ಜಿಲ್ಲೆಯ ಮಗಳು ನಮ್ಮ ಜಿಲ್ಲೆಯ ಜನರ ಕಷ್ಟಕ್ಕೆ ಸ್ಪಂದಿಸಬಹುದೇ ಹೊರತಾಗಿ ಹುಬ್ಳಿ ಧಾರವಾಡದವ್ರು ಬಂದು ನಮ್ಮ ಕಷ್ಟ ಸುಖ ತಲೆ ಮೇಲೆ ತಗೊಳಕ್ ಸಾಧ್ಯ ಇಲ್ಲ. ಒಂದು ಜಿಲ್ಲೆಯಿಂದ ಬಂದು ಇನ್ನೊಂದು ಜಿಲ್ಲೆಗೆ ಅಧಿಕಾರ ಮಾಡಲು ಇಲ್ಲಿನ ಜನ ಯಾವತ್ತೂ ಕೂಡ ಬಿಡುವುದಿಲ್ಲ. ಬೆಳಗಾವಿಯಲ್ಲಿ ಸ್ವಾಭಿಮಾನದ ಜನರು ಇದ್ದಾರೆ. 20 ವರ್ಷಗಳಿಂದ ಬೆಳಗಾವಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ನಡೆದಿಲ್ಲ. ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಜಗದೀಶ್ ಶೆಟ್ಟರ್ ಬೆಳಗಾವಿಯ ವಿಷಯದಲ್ಲಿ ಬೆಳಗಾವಿಗೆ ತುಂಬಾನೇ ಅನ್ಯಾಯ ಮಾಡಿದ್ದಾರೆ. ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗಿದ್ರೆ ಗೊತ್ತಾಗುತ್ತದೆ. ಕೇವಲ ಮಾತಿಗೆ ನಾನು ಬೆಳಗಾವಿಯವನೇ ಎಂದು ಹೇಳಿದ್ರೆ ನಡೆಯುವುದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ತೀರಿಕೊಂಡಿರುವಂತಹ ದಿವಂಗತ ಸುರೇಶ್ ಅಂಗಡಿಯವರ ಪಾರ್ಥಿವ ಶರೀರವನ್ನು ಬೆಳಗಾವಿಗೆ ತರಲು ಸಾಧ್ಯವಾಗದೇ ಇರುವವರು ಬೆಳಗಾವಿ ಜನರ ಕಷ್ಟಗಳಿಗೆ ಹೇಗೆ ಸ್ಪಂದಿಸ್ತಾರೆ ನೀವೇ ಯೋಚನೆ ಮಾಡಿ. ಆ ಜಿಲ್ಲೆಯನ್ನ ಅಭಿವೃದ್ಧಿ ಪಡಿಸ್ತಾ ಇದ್ದೀನಿ, ನನಗೆ ಅಭಿಮಾನ ಇದೆ ಬಂಧುಗಳೇ. ಬೆಳಗಾವಿಯ ಹೆಸರನ್ನ ಆ ಜಿಲ್ಲೆಯಲ್ಲಿ ಬೆಳೆಸ್ತಾ ಇದ್ದೀನಿ. ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಸೇವೆಯನ್ನ ಮಾಡ್ತಾ ಇದ್ದೀನಿ. ನಾನ್ ಮಂತ್ರಿ ಆದ್ಮೇಲೆ ಇಲ್ಲಿಯವರೆಗೆ 450 ಕೋಟಿ ರೂಪಾಯಿ ಅನುದಾನವನ್ನು ಉಡುಪಿ ಜಿಲ್ಲೆಗೆ ತೆಗೆದುಕೊಂಡು ಹೋಗಿದ್ದೀನಿ. ನನ್ನನ್ನ ಕೇಳಿ ನೀವೇನು ಮಾಡಿದ್ರಿ ಅಂತ ಹೇಳಿ. ನಾನು ಒಬ್ಬ ಮೊದಲನೇ ಬಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವೆ. ಅದು ಎಲ್ಲಿ? ಒಂದು ಉತ್ತರ, ಒಂದು ದಕ್ಷಿಣ, ಬೆಳಗಾವಿಯಲ್ಲಿ, ಉಡುಪಿಯಲ್ಲಿ. ಅಲ್ಲಿ ಹೋಗಿ ಜನರ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅಲ್ಲಿ ಹೋಗಿ ಯೋಜನೆಗಳನ್ನು ತೆಗೆದುಕೊಂಡು ಹೋಗಿದ್ದೀನಿ. ಬಟ್ ಜಗದೀಶ್ ಶೆಟ್ಟರ್ ಸಾಹೇಬರು ಒಮ್ಮೆ ಅಲ್ಲ 2 ಬಾರಿ ಕ್ಯಾಬಿನೆಟ್ ಮಂತ್ರಿಗಳಾಗಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿಯಾಗಿ
ಅವ್ರು ನಮ್ಮ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದಾರೆ? ಬಂಧುಗಳಿಗೆ ಏನೂ ಕೊಟ್ಟಲ್ಲ, ಉಲ್ಟಾ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅವರು. ಮೃಣಾಲ್ ಹೆಬ್ಬಾಳ್ಕರ್ ಒಬ್ಬ ಯುವಕ ದೆಹಲಿಯಲ್ಲಿ ನಿಂತು ಬೆಳಗಾವಿಯ ಸಮಸ್ಯೆಗಳಿಗೆ ಧ್ವನಿ ಎತ್ತಲು ನಿಮ್ಮ ಸಹಕಾರ ತುಂಬಾನೇ ಅಗತ್ಯವಾಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರ 10 ವರ್ಷದಲ್ಲಿ ಯಾವುದಾದ್ರೂ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ ಹೇಳಿ, ನಿಮ್ಮ ಮನೆ ಮಗನಿಗೆ ಮತವನ್ನು ನೀಡಿ ಆರಿಸಿ ದೆಹಲಿಗೆ ಕಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಲಕ್ಷ್ಮೀ ಹೆಬ್ಬಾಳ್ಕರ್. ತಾವೆಲ್ಲ ಸ್ವಾಭಿಮಾನಿಗಳು, ಒಂದು ಅವಕಾಶವನ್ನ ಕೊಡಿ. ಇದು ಸುವರ್ಣ ಅವಕಾಶ ಇದೆ. ನಾನು ಪದೇ ಪದೇ ಹೇಳ್ತೀನಿ, 1 ಅಲ್ಲ 10 ಕೆಲಸ ಹೇಳಿ ಖಂಡಿತವಾಗ್ಲೂ ತಲೆ ಮೇಲೆ ಹೊತ್ಕೊಂಡು ತಮ್ಮ ಸೇವೆಯನ್ನ ಮಗನ ಮುಖಾಂತರ ನಾನು ಮಾಡಿಸ್ತೀನಿ. ಈ ಭಾಗದ ಎಲ್ಲ ಯೋಜನೆಗಳು, ಅದರಲ್ಲಿ ಸ್ಪೆಷಲಿ ನೀರಾವರಿ ಯೋಜನೆಗಳನ್ನ ಫಸ್ಟ್ ಪ್ರಯಾರಿಟಿ ಆಗಿ ತೆಗೆದುಕೊಂಡು ನಾನು ಕೆಲಸ ಮಾಡ್ತೀನಿ. ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಎಲ್ಲ ನನ್ನ ಹಿರಿಯರಿಗೆ, ಗುರು ಹಿರಿಯರಿಗೆ ವಂದಿಸಿ, ನಮ್ಮ ವೀರಭದ್ರೇಶ್ವರ ಜಾತ್ರಾ ಕಮಿಟಿಯವರು ನನಗೆ ಇವತ್ತು ಸನ್ಮಾನ ಮಾಡಿದ್ರು.